सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಪಾದಕ್ಕೂ ಶಂಕರಾಚಾರ್ಯರ ಪಾದಕ್ಕೂ ನಮಸ್ಕಾರ ಮಾಡಿಕೊಳ್ಳೋಣ. ಈ ದಿನ 17ನೇ ಶ್ಲೋಕ. ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮತವಾದಾನಂ ಜ್ಞಾನ ವಿಹೀನ ಸರ್ವಮತೇನ ಭಜತಿ ನ ಮುಕ್ತಿಂ ಜನ್ಮಶತೇನ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ. ಶಂಕರಾಚಾರ್ಯರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಎಲ್ಲರೂ ಗಂಗೆ ಸ್ನಾನ ಮಾಡಬೇಕು ಅಂತ ಸಾಲ ಮಾಡಿ ಆದರೂ ಕಾಶಿಗೆ ಹೋಗ್ತಾರೆ. ಎಲ್ಲೆಲ್ಲಿ ಗಂಗೆ ಹರಿತಾ ಇದ್ದಾಳೆ, ಪವಿತ್ರ ಪುಣ್ಯಕ್ಷೇತ್ರ, ಅಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಇಲ್ಲ ಕುಂಭಮೇಳ ಆಗ್ತಾ ಇರ್ತಿತ್ತಲ್ವ, ಆ ಕುಂಭಮೇಳದಲ್ಲಿ ಇಲ್ಲ ಮಹಾಕುಂಭಮೇಳದಲ್ಲೂ ಸ್ನಾನ ಮಾಡಿದರೆ ಮುಕ್ತಿ ಸಿಕ್ಕುತ್ತೆ ಅಂತ ಒಂದು ನಂಬಿಕೆ. ಅದು ನೀವು ಎಷ್ಟು ಸಲ ಈ ಥರ ಗಂಗೆ ಸ್ನಾನ ಮಾಡಿದರೇನು. ಮತ್ತು ಕೆಲವರು ವ್ರತಗಳನ್ನು ದಾನಗಳನ್ನು ಎಂತೆಂಥದೋ ಪಾಲನೆ ಮಾಡ್ತಾ ಇರ್ತಾರೆ. ಅಂಥ ವ್ರತಗಳು ನೀನು ಎಷ್ಟು ಮಾಡಿದರೂ, ಮತ್ತು ಕೆಲವ್ರು ನೋಡಿ ವಾರಕ್ಕೆ ಒಂದು ವ್ರತ ಮಾಡ್ತಾ ಇರ್ತಾರೆ, 15 ದಿವಸಕ್ಕೆ ಒಂದು ಸಲ ವ್ರತ ಅಂತ ಇರ್ತೈತೆ, ಮತ್ತು ಪಕ್ಷಕ್ಕೆ 15 ದಿವಸಕ್ಕೆ ಒಂದು, ತಿಂಗಳಿಗೆ ಒಂದು, ಈ ಥರ ವ್ರತಗಳು ಮಾಡ್ತಾನೇ ಇರ್ತಾರೆ. ಯಾಕೆ? ಒಳ್ಳೆಯದಾಗುತ್ತೆ, ನಮಗೆ ಮುಕ್ತಿ ಸಿಕ್ಕುತ್ತೆ, ಮತ್ತು ನಮ್ಮ ಸಂಕಲ್ಪಗಳೆಲ್ಲ ನೆರವೇರ್ತಿದೆ ಅಂತ ಈ ಥರ ಮಾಡ್ತಾರೆ. ಮತ್ತು ಕೆಲವರು ಆ ವ್ರತಗಳೆಲ್ಲ ಆದಮೇಲೆ ದಾನ ಮಾಡಬೇಕಲ್ವಾ ಅಂತ ಹೇಳಿ ಬಡವರಿಗೆ ಅಂತ ಕಡಿಮೆ ದಾನ, ಯಾರು ಬ್ರಾಹ್ಮಣರು ಇರ್ತಾರಲ್ವ ಅವರಿಗೆ ದಾನ ಮಾಡಿದರೆ ಪೂರ್ಣ ಫಲ ಅನ್ನೋ ಒಂದು ನಂಬಿಕೆ. ಹಸಿದವರಿಗೆ ಹೊಟ್ಟೆ ಪಾಡಿಗೆ ತುಂಬ ಕಷ್ಟಪಡ್ತಾರೆ ಅಂಥವ್ರಿಗೆ ದಾನ ಮಾಡೋಕ್ಕೆ ಮನಸ್ಸು ಬರಲ್ಲ. ಕೆಲವರಿಗೆ ಅವ್ರಿಗೆ ಏನಿದ್ರೇನು ಪುಣ್ಯ ಸಂಪಾದನೆ ಮಾಡೋದು, ಬ್ರಾಹ್ಮಣರಿಗೆ ದಾನ ಮಾಡಿದ್ರೆ ಫಲ ಪೂರ್ಣ ಸಿಕ್ಕುತ್ತೆ ಅಂತ ಅವರಿಗೆ ದಾನ ಮಾಡೋದು, ಈ ಥರ ದಾನ ಮಾಡ್ತಾನೇ ಇರ್ತಾರೆ, ವ್ರತಗಳು ಮಾಡ್ತಾನೆ ಇರ್ತಾರೆ. ನೀವು ಇಂಥದ್ದು ಎಷ್ಟು ವ್ರತಗಳನ್ನು ಮಾಡಿದರು, ಎಷ್ಟು ದಾನಗಳನ್ನು ಮಾಡಿದರು, ಎಷ್ಟು ಸಲ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿದರು, ನಿಮಗೆ ಮುಕ್ತಿ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಜ್ಞಾನದಿಂದ ಮಾತ್ರ ಮುಕ್ತಿ ಸಿಕ್ಕುತ್ತೆ. ಯಾಕೆ ಸಾಧ್ಯ ಇಲ್ಲ? ಹೇಳ್ತಾರಲ್ವ, ಇಂಥದ್ದೆಲ್ಲ ಮಾಡಿದ್ರೆ ಮುಕ್ತಿ ಮುಕ್ತಿ ಮುಕ್ತಿ. ಮುಕ್ತಿ ಸಿಕ್ಕಲ್ಲ, ಪುಣ್ಯ ಸಿಕ್ಕುತ್ತೆ. ಇಲ್ಲ ನನಗೆ ಮುಕ್ತಿ ಸಿಕ್ಕುತ್ತೆ, ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಈ ಥರ ಮಾಡೋದ್ರಿಂದ ಅಂತ ನೀನು 100 ಜನ್ಮ ಮಾಡಿದರೂ ನಿನಗೆ ಏನು ಸಿಕ್ಕಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಅಲ್ವಾ ನಾವು ಮಾಡೋದು? ಅರ್ಥ ಮಾಡಿಕೊಳ್ಳದೆ ಎಲ್ಲ ವ್ರತಗಳನ್ನು ಮಾಡ್ತೀವಿ, ತಿಳುವಳಿಕೆಯಿಂದ ಮಾಡಲ್ಲ. ಪರಮಾತ್ಮ ನೀನು ನನಗೆಲ್ಲ ಕೊಡ್ತಾ ಇದ್ದೀಯಾ, ನಾನು ನಿನಗೆ ಸ್ವಲ್ಪ ಕೊಡ್ತಾ ಇದ್ದೀನಿ, ನೀನು ನಿನಗೆ ಯಾವ ಥರ ಬೇಕೋ ಆ ಥರನೇ ಈ ಪೂಜೆ ನನ್ನ ಕೈಯಲ್ಲಿ ಮಾಡಿಸ್ಕೋತಾ ಇದ್ದೀಯಾ, ಈ ವ್ರತಗಳನ್ನು ಮಾಡಿಸ್ಕೋತಾ ಇದ್ದೀಯಾ, ಇದೆಲ್ಲ ನನ್ನ ಆನಂದಕ್ಕೆ ನಾನು ಮಾಡ್ತಾ ಇರೋದು ಅಂತ ಮಾಡಿದ್ರೆ ಸ್ವಲ್ಪ ತಿಳುವಳಿಕೆನೇ ಅದು. ಇಲ್ಲ ಇಲ್ಲ ನನ್ನ ಹತ್ರ ಇದೆ, ಎಷ್ಟೊಂದಿದೆ, ನಾನೇನು ಮಾಡಬೇಕು ಅದನ್ನು ಇನ್ನೂ ಹೆಚ್ಚು ಮಾಡ್ಕೋಬೇಕು ಅಂದರೆ ಇಂಥ ವ್ರತ ಮಾಡಬೇಕು, ಲಕ್ಷ್ಮೀ ವ್ರತ ಮಾಡಬೇಕು,
ದಾನ ಮಾಡಬೇಕು. ಲಕ್ಷ್ಮೀ ದೇವಸ್ಥಾನಕ್ಕೆ ಕೆಂಪು ಕಲರ್ ಸೀರೆ ಉಟ್ಕೊಂಡು ಶುಕ್ರವಾರದ ದಿವಸ ಹೋಗ್ಬೇಕು. ಆಗ ನಮ್ಮನೆಗೆ ಸಂಪತ್ತು ಬಂದ್ಬಿಡ್ತಿದೆ. ಮತ್ತೆ ಕುಬೇರ ವ್ರತ ಮಾಡಬೇಕು, ಅದರಿಂದ ಸಂಪತ್ತು ಬರ್ತಿದೆ. ಮತ್ತೆ ಇನ್ನೊಂದು ವಿಶೇಷ, ಕುಬೇರ ದೀಪ ಬೆಳಗಿನ ಹೊತ್ತು ಸಾಯಂಕಾಲ ಹೊತ್ತು ಮನೆಯಲ್ಲಿ ಹಚ್ಚಿದರೆ ಸಂಪತ್ತು ಬರ್ತಿದೆ. ಮತ್ತೆ ಒಂದು ವಾರ 15 ದಿವಸ ಈ ಥರ ತುಪ್ಪದಲ್ಲಿ ನಾನು ದೀಪಾರಾಧನೆ ಮಾಡ್ತೀನಿ. ಮತ್ತೆ ಕೆಲವರು 15 ದಿವಸ ಉಪವಾಸ ಇರ್ತೀವಿ. ಎಷ್ಟೊಂದಿದೆ ನೋಡು ಉಪಾಸನೆಗಳು. ಈ ಉಪಾಸನೆಗಳೆಲ್ಲ ನಮ್ಮ ಸಂಕಲ್ಪ ನೆರವೇರೋದಕ್ಕೆ ಮತ್ತೆ ನನಗೆ ಮುಕ್ತಿ ಸಿಕ್ಕುತ್ತೆ ಅಂತಲೇ ನಾವು ಮಾಡೋದು ಅಲ್ವಾ ಅಮ್ಮ? ನೋಡಿ, ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ಇಂಥದ್ದು ಎಷ್ಟೋ ಜನ್ಮಗಳಲ್ಲಿ ಮಾಡಿದ್ದೀವಿ, ಅದು ನಮಗೆ ನೆನಪಿಲ್ಲ. ಈ ಜನ್ಮದಲ್ಲೇ ಮಾಡ್ತಾ ಇದ್ದೀನಿ, ಇಷ್ಟು ವಯಸ್ಸಿನವರೆಗೂ ಮಾಡಿದ್ದೀನಿ. ಏನಾದರೂ ನನ್ನಲ್ಲಿ ಬದಲಾವಣೆ ಆಗಿದೆಯಾ? ಆಸೆಗಳು ಕಡಿಮೆ ಆಗಿದೆಯಾ? ವೈರಾಗ್ಯ ನನ್ನಲ್ಲಿ ಕಡಿಮೆ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲ, ಕಡಿಮೆ ಆಗಿಲ್ಲ, ಇನ್ನಷ್ಟು ಆಸೆ ಹೆಚ್ಚಾಗ್ತಾ ಇದೆ. ಅವ್ರಿಗೆ ಪೂಜೆ ಮಾಡಿದ್ದಕ್ಕೆ ಅವ್ರಿಗೆ ಎಲ್ಲ ಒಳ್ಳೇದಾಯ್ತು, ನನಗೆ ಯಾಕೆ ಒಳ್ಳೇದಾಗಲಿಲ್ಲ ಅಂತ ಹೇಳೋದು, ನಾನು ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನಮ್ಮ ಅಜ್ಞಾನಕ್ಕೆ ತೋಚದಂಗೆ ನಾವು ಮಾಡ್ತಾನೇ ಇದ್ದೀವಿ. ಸತ್ಸಂಗದಲ್ಲಿ ನಮ್ಮ ಕರ್ಮಗಳು ನಾಶ ಆಗುತ್ತೆ ಅಂದರೆ ಸತ್ಸಂಗಕ್ಕೆ ಹೋಗಲ್ಲ. ಈ ಥರ ಉಪಾಸನೆಗಳಂದರೆ ಎಷ್ಟು ಸಂತೋಷದಿಂದ ಹೋಗ್ತೀವಿ. ಯಾಕೆ? ಪುಣ್ಯ ಸಿಕ್ಕುತ್ತೆ, ಸಂಕಲ್ಪ ನೆರವೇರುತ್ತೆ, ಏನೋ ಮುಕ್ತಿ ಸಿಕ್ಕುತ್ತೆ. ಎಂಥ ಅಜ್ಞಾನ ಅಲ್ವಾ? ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಒಂದೇ ಸಲ, ಭಜತಿನ ಮುಕ್ತಿಂ ಜನ್ಮಶತೇನ. ಇಂಥ ತಿಳುವಳಿಕೆ ಇಲ್ಲದಂಥವನ್ನ ನೀವು 100 ಜನ್ಮ ಮಾಡಿದ್ರೇನೆ ನಿಮಗೆ ಮುಕ್ತಿ ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಲ ಮಾಡಿ ಹೋಗ್ತೀವಲ್ವ ನಾವು ಕಾಶಿಗೆ, ಆ ಗಂಗೆಯಲ್ಲಿ ಮುಳುಗಿದ್ರೆ ಏನೋ ಒಳ್ಳೇದಾಗುತ್ತೆ ಅಂತ. ಎಷ್ಟೊತ್ತಾಗುತ್ತೆ? ಒಂದು ಸ್ವಲ್ಪ ಹೊತ್ತು ಸಮಾಧಾನ ಆಗುತ್ತೆ. ಏನು, ನಾನು ಎಷ್ಟು ವರ್ಷದಿಂದ ಅನ್ಕೋತಾ ಇದ್ದೆ ಕಾಶಿ ಬರಬೇಕು, ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ, ಅದು ನೆರವೇರ್ತಪ್ಪ ಅಂತ ಇದು ಸಮಾಧಾನ ಆಗುತ್ತೆ ಬಿಟ್ಟು. ಮತ್ತೆ ಮನಸ್ಸೆಲ್ಲಿರುತ್ತೆ? ಮನೆ ಕಡೆನೇ ಇರುತ್ತೆ. ನಾನು ಇಷ್ಟು ದೂರ ಬಂದಿದ್ದೀನಿ, ಅವ್ರೇನು ಅಡುಗೆ ಮಾಡಿದ್ದಾರೆ, ಊಟ ತಿಂದಿದ್ದಾರಾ, ಯಾರೋ ನನಗೆ ದುಡ್ಡು ಕೊಡಬೇಕಾಗಿತ್ತು ಅವ್ರು ಕೊಟ್ಟಿದ್ದಾರಾ? ಇವೇ ಪ್ರಶ್ನೆ, ಇವೇ ಸಂಸಾರ ಎಲ್ಲಿ ಹೋದರೇನು. ಅದಕ್ಕೆ ನೀವು ಎಲ್ಲವನ್ನು ಜ್ಞಾನದಿಂದ ಮಾಡಿ. ಆಯ್ತಪ್ಪ, ನೀವು ಕಾಶಿಯಲ್ಲಿ ಸ್ನಾನ ಮಾಡಿದ್ರಿ, ಮುಕ್ತಿ ಪುಣ್ಯ ಸಿಕ್ಕುತ್ತೆ, ಸಂಕಲ್ಪ ನೆರವೇರುತ್ತೆ, ಚೆನ್ನಾಗಿ ಮನೆಗೆ ಹಣ ಬರ್ತಿತಿ ಅಂತ ಹೇಳ್ತೀರಲ್ವಾ? ಆ ಕಾಶಿಯಲ್ಲೇ ಇದ್ದಾರಲ್ವಾ? ಎಷ್ಟು ಜನ ಬಡವರಿಲ್ವಾ ಅಲ್ಲಿ? ಯಾವಾಗಲೂ ಗಂಗೆಯಲ್ಲೇ ಅಲ್ವಾ ಸ್ನಾನ ಮಾಡೋದು, ಗಂಗೆ ನೀರೇ ಕುಡಿಯೋದಲ್ವಾ? ನಾವು ವರ್ಷಕ್ಕೊಂದ್ಸಲನೋ 5 ವರ್ಷಕ್ಕೊಂದ್ಸಲ ಹೋಗ್ತೀವಿ, ಅವರು ಸದಾ ಕಾಶಿಯಲ್ಲೇ ಇದ್ದಾರೆ. ಆ ಗಂಗೆ ನದಿಯಲ್ಲಿ ಎಷ್ಟು ಮೊಸಳೆಗಳಿಲ್ಲ, ಅಂಬಿಗರ ಎಷ್ಟು ಜನ ಇಲ್ಲ. ಮತ್ತೆ ಅವರಿಗೆ ಮುಕ್ತಿ ಸಿಕ್ಕಬೇಕಾಗಿತ್ತಲ್ವಾ? ಮತ್ತೆ ಅವರಿಗೆ ಪುಣ್ಯ ಪ್ರಾಪ್ತಿಯಾಗಿ ಹಣ ಬಂದು ಅವರು ಚೆನ್ನಾಗಿರ್ಬೇಕಾಗಿತ್ತಲ್ವಾ? ಅಲ್ಲ, ಈ ಥರ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನ ವಿಚಾರವನ್ನ ತೀಕ್ಷ್ಣತೆ ಮಾಡ್ತಾವ್ರೆ. ವಿಶಾಲವಾಗಿ ಯೋಚನೆ ಮಾಡಿ, ಅದೇ ಮುಕ್ತಿ ಅಲ್ವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಇದನ್ನ ನಂಬದೆ ಏನ್ ಮಾಡ್ತೀವಿ, ಇಲ್ಲಪ್ಪ ಇವ್ರಿಗೇನೋ ಗೊತ್ತಿಲ್ಲ ಸುಮ್ಮನೆ ಹೇಳ್ತಾರೆ ಅಂತೇಳಿ ನಾವು ಮಾಡೋದು ಮಾಡ್ತಾನೆ ಇರ್ತೀವಿ. ಇದು ಜನ್ಮಗಳಿಂದನೇ ಮಾಡ್ಕೊಂಡು ಬಂದಿದ್ದೀವಿ. ಮನಸ್ಸಿಗೆ ಒಂದು ಶುದ್ಧತೆ ಬರಲಿ ಅಂತ ಹೇಳಿ ನಮಗೆ ಇವೆಲ್ಲ ವ್ರತ ಮಾಡಪ್ಪ, ಇಂಥ ನಿಯಮಗಳು ಮಾಡು, ಇದು ಮಾಡು, ಅವಾಗ ನಿನ್ನ ಸ್ಪೀಡ್ ಆದಂಥ ಮೈಂಡ್ ಏನಾಗುತ್ತೆ, ಶಾಂತ ಆಗುತ್ತೆ. ಧ್ಯಾನ ಮಾಡು, ಜಪ ಮಾಡು. ಇವೆಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡೋದಿಕ್ಕೆ. ಮತ್ತೆ ಕೆಲವನ್ನ ನೋಡ್ತೀವಿ, ಅವರು ಹೇಳಿದಂಥ ಪ್ರತಿ ಪೂಜೆ ಮಾಡ್ತಾರೆ, ಪ್ರತಿ ಉಪವಾಸ ಮಾಡ್ತಾರೆ, ಎಂತೆಂಥದ್ದು ದಾನ ಮಾಡ್ತಾರೆ, ಆಶ್ಚರ್ಯ ಆಗುತ್ತೆ. ಸತ್ಸಂಗನೂ ಕೇಳ್ತಾರೆ. ಅಂದರೆ ಅವರೆಲ್ಲಿರ್ತಾರೆ?
ಪಾತಾಳದಲ್ಲೇ ಇರುತ್ತೆ ಅವರ ಯೋಚನಾ ಸರಳಿ ಎಲ್ಲಾನು. ಯಾಕೆ ಈ ಜ್ಞಾನ ಕೆಲಸ ಮಾಡ್ತಾ ಇಲ್ಲ, ನಾವು ಮಾಡೋ ಉಪಾಸನೆಗಳೇ ಮುಖ್ಯ ಅನ್ಕೊಂಡಿರ್ತಾರೆ. ಎಷ್ಟು ಅಜ್ಞಾನದಿಂದ ಮಾತಾಡ್ತಾ ಇರ್ತಾರೆ. ಇಲ್ಲಿ ಈ ಪೂಜೆ, ಈಗ ಮಧ್ಯಾಹ್ನ ಇನ್ನೊಂದು ಕಡೆ ಪೂಜೆ, ಸಾಯಂಕಾಲ ಇನ್ನೊಂದು ಪೂಜೆ, ಮನೆಗೆ ಹೋದ್ಮೇಲೆ ಇನ್ನೂ ಒಂದು ಪೂಜೆ. ಏನಕ್ಕೆ ನೀನು ಪೂಜೆ ಮಾಡ್ತಾ ಇರೋದು ಅಂತನೂ ಗೊತ್ತಿಲ್ಲ. ಅಂದ್ರೆ ಅಷ್ಟೊಂದು ಸ್ಪೀಡ್ ಥಾಟ್ಸ್ ಅವ್ರಿಗೆ, ಮಾಡಬೇಕು ಮಾಡಬೇಕು, ಅವ್ರು ಮಾಡ್ತಾ ಇದ್ದಾರೆ ಇವ್ರು ಮಾಡ್ತಾ ಇದ್ದಾರೆ ಅಂತ. ಇಂಥವ್ರಿಗಂತೂ ನೆಮ್ಮದಿ ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ, ಎಷ್ಟೊಂದು ಅಪೇಕ್ಷೆ ಇಟ್ಕೊಂಡಿರ್ತಾರೆ. ಆ ಅಪೇಕ್ಷೆಗಳು ಅಷ್ಟೊಂದು ಇಟ್ಕೊಂಡು ನೀವು ಮಾಡಿದಾಗ ಇನ್ ಭಗವಂತ ನಮ್ಮ ಎಲ್ಲ ಈ ವ್ರತ ಪೂಜೆಗೆ, ಈ ಗಂಗಾ ಸ್ನಾನಕ್ಕೆ ಸಂತೋಷಪಟ್ಟು ನಾವು ಕೇಳಿದ್ದೆಲ್ಲ ಕೊಡ್ತಾನ? ನಾವು ಏನು ತಗೊಂಡು ಬಂದಿದ್ದೀವೋ ಪ್ರಾರಬ್ಧದಲ್ಲಿ ಅದನ್ನೇ ನಾವು ಸ್ವೀಕಾರ ಮಾಡಬೇಕು ಬಿಟ್ಟು ಇವಕ್ಕೆಲ್ಲಾನು ಕೊಡೋದೇ ಇಲ್ಲ. ಮತ್ತೆ ನಾವು ಆನಂದವಾಗಿರೋದು ಹೆಂಗೆ? ಈ ಸತ್ಸಂಗದಿಂದ ನಮ್ಮ ಪ್ರಾರಬ್ಧ ಅಂತ ತಿಳ್ಕೊಂಡ್ ಬಿಟ್ಟಿದ್ದೀವಲ್ವಾ, ಅದನ್ನ ನಾವು ಸರಿ ಮಾಡ್ಕೋಬಹುದು ಈ ಜ್ಞಾನದಿಂದ. ನೋಡ್ಕೊಳ್ಳಿ, ಅದು ಬಿಟ್ಟು ನಾವು ಇದೇ ತರ ಮಾಡಬೇಕು, ಊಟ ಮಾಡಬಾರ್ದು, ಉಪವಾಸ ಇರಬೇಕು, ಹಣ್ಣು ತಿನ್ಬೇಕು, ಎಷ್ಟು ನಿಯಮಗಳಿದೆ ನೋಡಿ. ಇವೆಲ್ಲ ಮಾಡ್ತಾ ಮಾಡ್ತಾ ನಾವು ಏನಾಗ್ತೀವಿ ಅಂದರೆ ಬಲವಂತವಾಗಿ ಧರ್ಮನ ನಮ್ಮ ಮೇಲೆ ಹಾಕ್ಕೊಂಡ್ಬಿಡ್ತೀವಿ. ಈ ಥರ ಮಾಡಲಿಲ್ಲ ಅಂದರೆ ಏನಾಗುತ್ತೋ ಏನೋ, ನಮ್ಮಮ್ಮ ಇದೇ ಮಾಡಿದ್ದಾರೆ, ನಮ್ಮ ಅಜ್ಜಿ ಇದೇ ಮಾಡಿದ್ದಾರೆ, ಮತ್ತೆ ನಾನು ಮಾಡಲೇಬೇಕಲ್ವಾ ಅಂತ. ಅದಲ್ಲದೆ ಬೇರೆಯವ್ರಿಗೂ ನಾವು ಹೇಳ್ಕೊಡೋದು, ನೀವು ಮಾಡಿ ಒಳ್ಳೇದಾಗುತ್ತೆ ಅಂತ. ನಿನಗೇ ಒಳ್ಳೇದಾಗಿಲ್ಲಲ್ವಾ, ಯಾಕೆ ನೀನು ಬೇರೆಯವರಿಗೆ ಹೇಳ್ಕೊಡೋದು? ನೋಡಿ, ಇಂಥ ತಿಂಗಳಲ್ಲಿ ವಿಷ್ಣು ಸಹಸ್ರನಾಮ ದಿವಸಕ್ಕೆ 20 ಸಲ ಹೇಳ್ಬಿಟ್ರೆ ತುಂಬಾ ಪುಣ್ಯ ಅಂತ. ಅಯ್ಯೋ ಮೂರ್ಖತ್ವ. ಭಗವಂತನೇ ಹೇಳಿದ್ದಾನೆ, ಭಕ್ತಿಯಿಂದ ನೀನು ಒಂದು ನಮಸ್ಕಾರ ಮಾಡು ಸಾಕು ಅಂತ. ಅದು ಬಿಟ್ಟು ಏನು 20 ಸಲ ಓದ್ಬೇಕಂದ್ರೆ ದಿವಸಕ್ಕೆ ಎಷ್ಟು ಮನಸ್ಸು ವಿಕಾರ ಆಗಿರ್ತೈತೆ. ಒಂದು ದಿವಸ 2 ದಿವಸ ಆನಂದವಾಗಿ ಹೇಳ್ತೀವಿ, 3ನೇ ದಿವಸ 4ನೇ ದಿವಸ ಮಾಡಬೇಕಲ್ಲಪ್ಪ ಅಂತ ಹೇಳೋದು. ಮನೆಯವರು ಎಷ್ಟು ಅಸಹ್ಯ ಮಾಡ್ಕೋತಾರೆ ನಮ್ಮನ್ನ. ದೇಹದಲ್ಲಿ ಶಕ್ತಿ ಇದ್ದಾಗ ಮಾಡಬೇಕು, ಮನೆಯಲ್ಲಿ ಎಲ್ಲರ ಸಮ. ನಾನು ಮನೆಯಲ್ಲಿ ಏನೂ ಮಾಡಲ್ಲ, ಈ ನಿಯಮಗಳನ್ನೇ ನಾನು ಮಾಡ್ತೀನಿ ಅಂದರೆ ಮನೆಯವರು ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ತಾರ? ದ್ವೇಷ ಬರ್ತೈತೆ ಅವ್ರಿಗೆ. ಏನು ಜೀವನ ಪೂರ್ತಿ ನೀವು ಹಾಳಾಗೋದಲ್ಲದೆ ನಮಗೂ ಇದು ಮಾಡಿ ಒಳ್ಳೇದಾಗುತ್ತೆ, ಇದು ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಲ್ವಾ? ಸರಿನಾ ಇದು? ನೋಡಿ, ಯಾವತ್ತೂ ಇನ್ನೊಬ್ಬರ ಮೇಲೆ ಈ ಧರ್ಮನ ಹಾಕ್ಬಾರ್ದು, ನೀನು ಮಾಡು ಅಂತ. ನಿನಗೇ ನೆಮ್ಮದಿ ಇಲ್ಲ, ನೀನೇ ನೋಡ್ಕೊ, ನಿನ್ನ ಮನಸ್ಸು ನೆಮ್ಮದಿಯಾಗಿದೆಯಾ? ನೆಮ್ಮದಿಯಾಗಿದ್ದಿದ್ರೆ ನೀನು ಕುತ್ಕೊಂಡು ಸತ್ಸಂಗ ಕೇಳ್ತಾ ಇದ್ದೆ. ನೆಮ್ಮದಿ ಇಲ್ದಿದ್ದಕ್ಕೆ ಆನಂದ ಎಲ್ಲಿ ಹುಡುಕ್ತಾ ಇದೆಯಾ? ಆ ಪೂಜೆ, ಈ ಪೂಜೆ, ಆ ಉಪವಾಸ, ಈ ಉಪವಾಸ, ಆ ನಿಯಮ, ಈ ನಿಯಮ ಅಂತ ಓಡಾಡ್ತಾ ಇದೀಯಾ. ಆ ದೇವಸ್ಥಾನಕ್ಕೆ 3 ಸಲ ಹೋಗ್ಬೇಕು, ಕಾಶಿಯಲ್ಲಿ 9 ದಿವಸ ಸ್ನಾನ ಮಾಡಬೇಕು, 9 ದಿವಸ ನಿದ್ದೆ ಮಾಡಬೇಕು, ತಿರುಪತಿಗೆ ಬೆಟ್ಟ ಹತ್ಕೊಂಡು ಬರಬೇಕು. 1 2 ನಮ್ದು ತಣ್ಣೀರು ಸ್ನಾನ ಮಾಡಿ ಅದೇ ಬಟ್ಟೆಯಲ್ಲಿ ದೇವರ ದರ್ಶನ ಮಾಡಬೇಕು. ಇದೆಲ್ಲ ನೀನು ಭಗವಂತನಿಗಾಗಿ ಮಾಡ್ತಾ ಇದೀಯಾ? ನಿನ್ನಂದು ನೋಡಿಸ್ಕೊಳ್ಳೋದಿಕ್ಕೆ ಮಾಡ್ತಾ ಇದೀಯಾ? ತತ್ವಪದನ ಎಲ್ಲೋ ಕೇಳಿದ್ದೀನಿ ನಾನು ವಚನದಲ್ಲಿ, ಬಿಡು ಬಾಹ್ಯದಳು ಡಂಬವ ಅಂತ. ನೋಡಿಸ್ಕೊಳ್ಳೋದಿಕ್ಕೆ ಮಾಡೋದು, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ, ನೀವು ಮಾಡಲ್ವಾ ಅಂತ ಕೇಳ್ತಾರೆ. ಸದ್ಯ ನಾವು ಈ ಸತ್ಸಂಗನ ಕೇಳಿಕೊಂಡು ಅತ್ಯಂತ ಆನಂದವಾಗಿದ್ದೀವಿ. ಆ ಆನಂದ ಏನು ಅಂತ ನಮಗೆ ಗೊತ್ತು. ನಮಗೆ ಬುದ್ಧಿ ಹೇಳ್ತಾರೆ ಬಂದು, ನೀವು ಏಕಾದಶಿ ದಿವಸ ಉಪವಾಸ ಮಾಡಿದ್ರ? ವೈಕುಂಠ ಏಕಾದಶಿ ದಿವಸ ದೇವ್ರನ್ನ ಹೋಗಿ ದರ್ಶನ ಮಾಡಿದ್ರ ಉತ್ತರ ಬಾಕಲಲ್ಲಿ? ನಾನು ಇಲ್ಲಮ್ಮ, ಯಾವುದೂ ಮಾಡಲಿಲ್ಲ. ಬೆಳಿಗ್ಗಿಂದ ಸತ್ಸಂಗ ಕೇಳ್ತಾ ಇದ್ದೀನಿ, ನಾನು ಸತ್ಸಂಗ ಇನ್ನೊಬ್ರಿಗೆ ಮಾಡ್ತಾ ಇದ್ದೀನಿ, ಇಷ್ಟೇ ನಾನು ಮಾಡಿದ್ದು ನೋಡಿ ಅಂದರೆ, ಪಾಪ ನೋಡು ಏನು ಕರ್ಮ ಇವ್ರಿಗೆ ಅಂತ ಎದುರೂನೇ ಹೇಳ್ತಾರೆ. ಯಾರು ಕರ್ಮದವರು? ಅಜ್ಞಾನ ಹೋಗಲಾಡಿಸ್ತಾ ಇರೋ ಸತ್ಸಂಗ ಕೇಳ್ತಾ ಸತ್ಸಂಗ ಮಾಡ್ತಾ ಇರೋರು ಅಜ್ಞಾನಿಗಳ.
ಇಲ್ಲ, ಬಾಹ್ಯದಲ್ಲಿ ಅಲ್ಲಿ ಹೋಗು ಇಲ್ಲಿ ಹೋಗು, ಅದು ಮಾಡು ಇದು ಮಾಡು ಅಂತ ಮಾಡ್ತಾ ದುಃಖ ಪಡ್ತಾ ಇನ್ನೂ ನನಗೇನು ಫಲ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರೋ ಯಾರು ಅಜ್ಞಾನಿಗಳು? ಪ್ರಾರಬ್ಧದಲ್ಲಿ ಬಂದಿದ್ದನ್ನ ಆನಂದವಾಗಿ ಅನುಭವಿಸ್ತಾ ಜೀವನ ಮಾಡೋರು ಅವರು ಅಜ್ಞಾನಿಗಳ? ಇಷ್ಟು ಮಾಡಿದ್ರೇನು ನನಗೇನೂ ಸಿಗ್ತಾ ಇಲ್ವಲ್ಲ ಅಂತ ದುಃಖ ಪಡ್ತಾ ಇರೋ ನೀವು ಅಜ್ಞಾನಿಗಳ? ಪ್ರಶ್ನೆ ಮಾಡಿಕೊಂಡ್ರೆ ನನ್ನ ಮೇಲೆ ನಮಗೇನೆ ಅಸಹ್ಯ ಬರ್ತೈತಿ. ಇಷ್ಟೊಂದು ಅಜ್ಞಾನದಲ್ಲಿ ನಾನು ಹಿಂಗೆ ಸುತ್ತಾ ಇದ್ದೀನ. ಬೆಳಿಗ್ಗೆ ಎದ್ದರೆ ದೇವಸ್ಥಾನ, ಸಂಜೆ ಎದ್ದರೆ ದೇವಸ್ಥಾನ, ಇದು ಮಾಡು ಅದು ಮಾಡು, ಇದು ನಿಜವಾಗ್ಲೂ ಭಕ್ತಿ ಇದೆಯಾ ನನಗೆ ಅಂತ. ಒಂದ್ಸಲ ಶಿವ ಪಾರ್ವತಿಯವರು ಕಾಶಿಯಲ್ಲಿ ಆಕಾಶದಲ್ಲಿ ವಾಯುವಿಹಾರ ಮಾಡ್ತಾ ಇರ್ತಾರಂತೆ. ಜಾಸ್ತಿ ಭಕ್ತರಲ್ವ ಕಾಶಿಯಲ್ಲಿ. ಶಿವ ಹೇಳ್ತಾನಂತೆ, ನೋಡು ಪಾರ್ವತಿ, ಎಷ್ಟು ಭಕ್ತರು ನನಗೆ ಇರೋದು. ಯಾವಾಗ ನೋಡು ಕುಂಭಮೇಳದೇ ಅಲ್ಲ, ಮಾಮೂಲಿಯಲ್ಲಿನೂ ಅಷ್ಟೇ ಎಷ್ಟು ಸ್ನಾನ. ಏಕಾದಶಿ ಬಂತು ಅಂದರೆ ಸಾಕು, ಎಷ್ಟು ಭಕ್ತರಿದಾರಲ್ವಾ ಇಲ್ಲಿ ಅಂತ. ಆಯ್ತು ಸ್ವಾಮಿ, ನೋಡೋಣ ಇರಿ, ಇನ್ನೇನು ಬರೋ ವಾರ ಕುಂಭಮೇಳ ಬರ್ತಿತ್ತಲ್ವಾ, ಆಗ ನೋಡೋಣ ಎಷ್ಟು ಮಂದಿ ಬರ್ತಾರೆ ನಿನ್ನ ಭಕ್ತರು ಅಂತ ಪಾರ್ವತಿ ಹೇಳ್ತಾಳೆ. 10 ದಿವಸದಲ್ಲೇ ಮತ್ತೆ ಕುಂಭಮೇಳ ಬರ್ತಿದೆ. ಕಾಶಿಯಲ್ಲಿ ಎಲ್ಲೂ ಹೆಜ್ಜೆ ಇಡೋಕ್ಕಾಗಲ್ಲ, ಅಷ್ಟು ಜನ. ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಮುಕ್ತಿ, ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಕರ್ಮ ಎಲ್ಲ ನಾಶ ಆಗುತ್ತೆ, ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಸಂಕಲ್ಪ ಎಲ್ಲ ನೆರವೇರ್ತೈತಿ. ಎಷ್ಟೊಂದು ಆಸೆಗಳಲ್ವಾ. ಪಾರ್ವತಿ ಹೇಳ್ತಾಳೆ, ಸರಿಯಪ್ಪ, ನಾನು ನೋಡ್ತೀನಿ ನಿಜವಾಗೂ ನಿನ್ನ ಭಕ್ತರ ಇವರು ಅಂತ. ಶಿವ ಹೇಳ್ತಾನೆ, ಏನು ಅನ್ಕೊಂಡಿದೀಯ, ನನ್ನ ಭಕ್ತರೇ ಇವರೆಲ್ಲರೂ ಅಂತ. ಹಾಗಂದ್ರೆ ನಾನು ನೀವು ಬೆಟ್ ಕಟ್ಟೋಣ. ಏನಂತ? ಇವರೆಲ್ಲ ನಿಮ್ಮ ಭಕ್ತರೇ ಅಂತ ಅನ್ಸಿದ್ರೆ ನಾನು ನಿಮಗೆ ಶರಣಾಗ್ತೀನಿ. ಇವರೆಲ್ಲ ಇಲ್ಲ ಡಂಬಾಚಾರದ ಭಕ್ತರು ಅಂದರೆ ನೀವು ನಾನು ಹೇಳ್ದಂಗೆ ಕೇಳಬೇಕು ಅಂತ ಪಾರ್ವತಿ ಹೇಳ್ತಾಳೆ. ಸರಿ ಅಂತ ಹೋಗ್ತಾರೆ. ಇಬ್ಬರೂ ಅಜ್ಜಿ ತಾತನ ವೇಷ ಹಾಕ್ಕೊಂಡು ಕಾಶಿ ನಗರಕ್ಕೆ ಹೋಗಿ ಎಲ್ಲರೂ ಗಂಗೆಯಲ್ಲಿ ಸ್ನಾನ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋಗ್ತಾರಲ್ವ. ಆ ದಾರಿಯಲ್ಲಿ ಅಲ್ಲಿ ದೊಡ್ಡ ಹಳ್ಳ ಇರ್ತೈತೆ. ಹಳ್ಳದಲ್ಲಿ ಪಾರ್ವತಿ ಬಿದ್ದೋಗ್ಬಿಡ್ತಾಳೆ. ತಾತ ಹಳ್ಳದ ಮೇಲೆ ನಿಂತ್ಕೊಂಡು ಅಳ್ತಾ ಇರ್ತಾನೆ. ಶಿವ ಎಲ್ಲರೂ ಬಂದು, ಯಾಕೆ ತಾತ ಅಳ್ತಾ ಇದೆಯಾ ಅಂದರೆ, ನೋಡಪ್ಪ, ನನ್ನ ಹೆಂಡತಿ ವಯಸ್ಸಾಗಿದೆ, ಕಾಲು ಜಾರಿ ಗುಣಿಯಲ್ಲಿ ಬಿದ್ದುಬಿಟ್ಲು, ಆಳ ದೊಡ್ಡದಿದೆ, ನನಗೆ ಮೇಲೆ ಎತ್ಕೊಂಡು ಬರೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ತಾನೆ. ಅಯ್ಯೋ ಇಷ್ಟೇ ಅಲ್ವಾ ಅಂತ ಆ ಹಳ್ಳದಲ್ಲಿ ಇಳಿದು ಇನ್ನೇನು ಅಜ್ಜಿನ ಮುಟ್ಟಬೇಕು. ಆವಾಗ ಶಿವ ಮೇಲಿಂದ ಹೇಳ್ತಾನೆ, ನೋಡಿಯಪ್ಪ, ನಿಮ್ಮ ಪಾಪಗಳು ಕಳೆದಿದ್ರೇನೆ ನೀವು ಮುಟ್ಟಬೇಕು, ಇಲ್ಲ ಅಂದರೆ ನೀವು ಸುಟ್ಟೋಗ್ಬಿಡ್ತೀರಾ ಅಂತ. ತಕ್ಷಣಕ್ಕೆ ಅವರು, ಅಯ್ಯಪ್ಪ ನಮ್ಮ ಪಾಪ ಕಳೆದಿದೆಯೋ ಏನೋ ಯಾರಿಗೆ ಗೊತ್ತು ಅಂತ, ಅಯ್ಯೋ ಇಲ್ಲಪ್ಪ ಇಲ್ಲ ತಾತ, ಅಜ್ಜಿನ ಎತ್ತಕ್ಕಾಗಲ್ಲ ಅಂತ ಹಳ್ಳದಿಂದ ಮೇಲೆ ಬಂದ್ಬಿಡ್ತಾರೆ. ಹಿಂಗೆ ಪ್ರತಿಯೊಬ್ಬರು ಬರ್ತಾರೆ. ಶಿವ ನಿಮ್ಮ ಪಾಪ ಕಳೆದಿದ್ರೇನೆ ಮುಟ್ಬೇಕಿಲ್ಲ ಅಂದರೆ ನೀವು ಸುಟ್ಟೋಗ್ಬಿಡ್ತೀರಾ ಅಂದಿದ ತಕ್ಷಣ, ಅಯ್ಯೋ ನಮ್ಮ ಪಾಪ ಕಳೆದಿದೆಯೋ ಇಲ್ವೋ ಅಂತ ಅಪನಂಬಿಕೆಯಿಂದ ಅಜ್ಜಿನ ಮುಟ್ಟದೇನೆ ಬಂದ್ಬಿಡ್ತಾರೆ. ಸಾಯಂಕಾಲ ಆಯಿತು, ಕತ್ತಲಾಗೋ ಟೈಮು. ಇಬ್ಬರಿಗೂ ಸುಸ್ತಾಗುತ್ತೆ. ಶಿವನಿಗೆ, ಏನಪ್ಪ ನನ್ನ ಭಕ್ತರು ಒಬ್ಬರೂ ಇಲ್ವಲ್ಲ ಅಂತ. ಪಾರ್ವತಿ ನಗ್ತಾ ಇರ್ತಾಳೆ, ನೋಡಿ ಎಲ್ಲಿ ನಿಮ್ಮ ಭಕ್ತ ಒಬ್ಬನು ಇಲ್ವಲ್ಲ ಅಂತ. ಸಾಯಂಕಾಲ ಆಯಿತು, ಕತ್ತಲಾಗ್ತಾ ಇದೆ. ಆ ಕಾಶಿಯಲ್ಲಿ ಒಬ್ಬ ವೇಶ್ಯೆ ಇರ್ತಾಳೆ. ಅವಳು ಬೆಳಿಗ್ಗೆ ಹೊತ್ತು ಸ್ನಾನಕ್ಕೆ ಹೋದ್ರೆ ಇನ್ನೆಲ್ಲರೂ ನೋಡಿದವರು, ನಿನಗೆ ವೇಶ್ಯೆಗೆ ನೀನು ಗಂಗೆಯಲ್ಲಿ ಸ್ನಾನ ಮಾಡಬೇಕಾ, ನಿನಗೆ ಪುಣ್ಯ ಬಂದ್ಬಿಡ್ತೀತಾ ಅಂತ ಹೇಳ್ತಾರಲ್ವ ಅಜ್ಞಾನದಿಂದ. ಅದಕ್ಕೆ ಪಾಪ ಅವಳು ನೈಟು ಕತ್ತಲಾದ ಮೇಲೆ ಗಂಗೆಯಲ್ಲಿ ಬಂದು ಸ್ನಾನ ಮಾಡಿಕೊಂಡು ತಲೆ ಬಗ್ಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾಳೆ. ಅಲ್ಲಿ ಶಿವ ಅಳ್ತಾ ಇರ್ತಾನಲ್ವಾ ತಾತನ ವೇಷದಲ್ಲಿ. ಹೋಗಿ, ಯಾಕೆ ತಾತ ಅಳ್ತಾ ಇದೆಯಾ ಅಂತ ಹೇಳಿದಾಗ, ನೋಡಮ್ಮ ಈ ಥರ ಆಗಿದೆ ಅಂತ ಎಲ್ಲ ಹೇಳ್ತಾನೆ. ಅವಳು, ನಾನು ಕರ್ಕೊಂಡು ಬರ್ತೀನಿ ಇರು ಅಂತ ಆ ಅಮ್ಮ ಆ ಹಳ್ಳದಲ್ಲಿ ಇಳಿತಾಳೆ. ಶಿವ ಹೇಳ್ತಾನೆ ಮೇಲಿಂದ, ನೋಡಮ್ಮ ನಿನ್ನ ಪಾಪ ಕರ್ಮ ನಾಶ ಆಗಿರಬೇಕು, ಅವೆರಡೂ ನಾಶ ಆಗದೆ ನೀನೇನನ್ನ
ಮುಟ್ಕೊಂಡ್ರೆ ನೀನು ಸುಟ್ಟೋಗ್ತೀಯಾ ಅಂತ. ಅವಳು ಎಷ್ಟು ಧೈರ್ಯವಾಗಿ ನಂಬಿಕೆಯಿಂದ ಇರು ತಾತ ಅಂತ ಹೇಳಿ ಅಜ್ಜಿನ ಕೈ ಹಿಡ್ಕೊಂಡು ನಿಧಾನಕ್ಕೆ ಮೇಲಕ್ಕೆ ನಡೆಸ್ಕೊಂಡು ಬರ್ತಾಳೆ. ಶಿವ ಕೇಳ್ತಾನೆ, ಅಲ್ಲಮ್ಮ ನೀನು ಪಾಪದಲ್ಲಿದ್ದೀಯಾ, ನಾಶ ಆಗೈತೆ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ಅಷ್ಟು ಧೈರ್ಯವಾಗಿ ಮುಟ್ಬಿಟ್ಟಿಯಲ್ವ ನನ್ನ ಹೆಂಡ್ತಿನ ಅಂತ. ಏ ಮುದುಕ, ನಿನಗಷ್ಟು ತಿಳುವಳಿಕೆ ಇಲ್ವಾ? ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಕರ್ಮ ನಾಶ ಆಗುತ್ತೆ. ಅಂಥದ್ದು ಪವಿತ್ರವಾದ ಕುಂಭಮೇಳ ಇದು. ಇಂಥ ಕುಂಭಮೇಳ ಅಲ್ಲಿ ಸ್ನಾನ ಮಾಡಿದ್ರೆ ಇನ್ನ ನನ್ನಲ್ಲಿ ಏನು ಪಾಪ ಇದೆ ಹೇಳು? ನಾನು ಸಂಪೂರ್ಣ ಶುದ್ಧವಾಗಿದ್ದೇನೆ. ಆ ತಿಳುವಳಿಕೆ ಇಲ್ವಾ ನಿನಗೆ ಅಂತ ಹೇಳ್ತಾಳೆ. ತಕ್ಷಣ ಶಿವ ಪ್ರತ್ಯಕ್ಷ ಆಗ್ತಾನೆ ಆ ವೇಶ್ಯೆಗೆ. ಪಾರ್ವತಿನೂ ನಮಸ್ಕಾರ ಮಾಡ್ಕೋತಾಳೆ ಆ ಭಕ್ತೆಗೆ. ಆವಾಗ ಗೊತ್ತಾಗುತ್ತೆ ಶಿವನಿಗೆ, ಈ ಕಾಶಿ ತುಂಬ ಇರೋರು ಯಾರು ನನ್ನ ಭಕ್ತರಲ್ಲ ಅಂತ. ಈ ವೇಶ್ಯೆ ಮಾತ್ರ ಭಕ್ತಿಯಿಂದ ನನ್ನ ಒಲಿಸ್ಕೊಂಡಿದ್ದಾಳೆ ಅಂತ. ನೋಡಿ, ನಾವು ಯಾವ ಥರ ಡಂಬಾಚಾರದ ಪೂಜೆನ, ಶುದ್ಧ ಭಕ್ತಿನ, ಇಲ್ಲ ಭಗವಂತನ ಮೇಲೆ ನಂಬಿಕೆ ಇದೆಯಾ? ನಾನಿವೆಲ್ಲ ಮಾಡ್ತೀನಿ, ಈ ವ್ರತಗಳು, ದಾನಗಳು, ಗಂಗಾ ಸ್ನಾನ ಎಲ್ಲ ಮಾಡ್ತೀನಲ್ವಾ, ನನಗೆ ಮುಕ್ತಿ ಇದೆಯಾ? ಅಷ್ಟು ಶುದ್ಧಳ ಆಗಿದ್ದೇನೆ ನಾನು ಅಂತ ನಿಮ್ಮಲ್ಲಿ ಬಂತು ಅಂದರೆ ಸಾರ್ಥಕ ಆಗುತ್ತೆ. ಶುದ್ಧತನ ಇಲ್ಲದಿದ್ದಕ್ಕೆ ಅಲ್ವಾ 9 ದಿವಸ ಸ್ನಾನ ಮಾಡಬೇಕು, 9 ದಿವಸ ನಿದ್ದೆ ಮಾಡಬೇಕು ಅಂತ ಹೇಳೋದು, 3 ಸಲ ಕಾಶಿಗೆ ಹೋಗ್ಬೇಕು ಅನ್ನೋದು, ಪ್ರತಿ ವರ್ಷದಲ್ಲಿ ಇಷ್ಟು ವ್ರತ ಅನ್ನೋದು, ಇಷ್ಟು ದಾನ ಅನ್ನೋದು. ನೀವು ಶುದ್ಧತೆ ಆಗಿದ್ದಿದ್ರೆ ಮತ್ತೆ ಮತ್ತೆ ಮಾಡೋ ಅವಶ್ಯಕತೆನೇ ಇಲ್ವಲ್ಲ, ಅಲ್ವಾ ಅಮ್ಮ? ನಮಗೇ ನಂಬಿಕೆ ಇಲ್ಲ, ಆಗಿದೆಯಾ ಇಲ್ಲ, ಪುಣ್ಯ ಬರ್ತಿತಾ ಇಲ್ಲ ಅಂತ. ಈ ಥರ ನಾವು ಅಪನಂಬಿಕೆ ಇಟ್ಕೊಂಡು ವಿಚಾರ ತಿಳುವಳಿಕೆ ಇಲ್ಲದೆ ನೀವಿಂಥ ಗಂಗಾ ಸ್ನಾನ, ವ್ರತಗಳು, ದಾನಗಳು ಎಷ್ಟು 100 ಜನ್ಮ ಅಲ್ಲ, ಕೋಟಿ ಜನ್ಮ, ಶತಕೋಟಿ ಜನ್ಮ ಮಾಡಿದ್ರೇನು ನಿಮಗೆ ಮುಕ್ತಿ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಈ ಜ್ಞಾನದಿಂದನೇ ನಿನಗೆ ಮುಕ್ತಿ ಸಿಕ್ಕೋದು. ಜ್ಞಾನದಿಂದ ನೀನು ಏನೆಲ್ಲ ಮಾಡ್ತೀಯ ಮಾಡು, ಜ್ಞಾನ ಇಲ್ಲದೆ ನಿನಗೆ ಏನು ಮಾಡಿದ್ರೇನು ಫಲ ಸಿಕ್ಕಲ್ಲ ಅಂತ ಆಚಾರ್ಯ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೂ ಶಂಕರಾಚಾರ್ಯರ ಪಾದಕ್ಕೂ ನಮಸ್ಕಾರ ಮಾಡಿಕೊಳ್ಳೋಣ. ಜೈ ಶ್ರೀಮಾ ಅಮ್ಮ ಎಲ್ಲರಿಗೂ.